ತಿಳ್ಕೊಬೇಡಿ, ಲಗ್ನ ಪತ್ರಿಕೆನ ಮನೆಗೆ ಬಂದೇ ಕೊಡ್ತಾ ಇದ್ದೀನಿ, ಮಗನ ಲಗ್ನ ಕಟ್ಸ್ತಾ ಇದ್ದೀನಿ. ಈ ಕಾಲದಲ್ಲಿ ನೇರವಾಗಿ ಕರೆಯೋ ಸಂಪ್ರದಾಯ ಮೊಬೈಲ್ ಬಂದ ಮೇಲೆ ಮಾಯವಾಗ್ಬಿಟ್ಟಿದೆ. ವಾಟ್ಸಪ್ಪಲ್ಲೇ ಎಲ್ಲ ಕರೆಯೋದು ಕಳಿಸೋದು. ನೀನು ಬುದ್ಧಿವಂತ ಬಿಡು, ಎಲ್ಲ ಒಟ್ಟಿಗೆ ಸಿಗ್ತಾರೆ ಅಂತ ನೀನು ಇಲ್ಲಿ ಬಂದು ಕೊಡ್ತಾ ಇದ್ದೀಯ. ಬರ್ತೀನಿ ಅಣ್ಣ. ಏ ಶಿವಣ್ಣ, ಎದುರುಗಡೆ ಒಬ್ರು ಕೂತಿದ್ದಾರೆ, ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು ಅಂತ ಪರಿಜ್ಞಾನ ಇಲ್ವಾ? ಇನ್ವಿಟೇಷನ್ ಕೊಡೋರಿಗೆ. ಅಯ್ಯೋ ಅಣ್ಣ, ಪರವಾಗಿಲ್ಲ, ಬೇಡ ಬಿಡಿ, ನಾವು ಇರ್ಲಿ ಅಕ್ಕ, ಅಣ್ಣನ ಜೊತೆ ಮದುವೆ ನೀವು ಬಂದ್ಬಿಡಿ. ನೀನು ಹೇಳವ ಸರ್. ಇದು ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಒಂದು ಸಮಸ್ಯೆ ಏನಿದೆ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ರಾಮಾನೀಶ್ ಅವರು, ಆಮೇಲೆ ಸತ್ಯಮೂರ್ತಿ ಅವರು, ಚಲಮೂರ್ತಿ ಅವರು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕೃಷ್ಣಪ್ಪ ಅವರು ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಎಲ್ಲ ಸಪೋರ್ಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಮ್ಮ ಏನು ಮಾಲೀಕರ ಕಷ್ಟಗಳಿದ್ದಾವೆ, ಪಡಿತರ ಚೀಟಿದಾರರಿಗೆ ಯಾವ ರೀತಿ ನಾವು ಆಹಾರ ಧಾನ್ಯ ವಿತರಣೆ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಭಾಳ ಸಂಪೂರ್ಣವಾಗಿ ಹೈಲೈಟ್ ಮಾಡಿ ತೆಗೆದಿದ್ದಾರೆ. ಅದರಿಂದ ನಮಗೆ ಭಾಳ ಖುಷಿ ಇದೆ. ಇದು ರಾಜ್ಯಾದ್ಯಂತ ಹೆಚ್ಚಿನದಾಗಿ ಯಶಸ್ವಿಯಾಗಲಿ ಅಂತೇಳಿ ತಿಳಿಸಿದೆ. ಅದರಲ್ಲಿ ಏನು ರಾಗಿಣಿಯವರು ಮತ್ತು ಅವರ ಕುಮಾರ್ ಬಂಗಾರಪ್ಪ ಅವರು, ಅವರ ಪಾತ್ರ ಭಾಳ ಚೆನ್ನಾಗಿದೆ. ಇದು ಆದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯಬೆಲೆ ಅಂಗಡಿ ನಡೆಸಬೇಕಾದ್ರೆ ಏನು ಕಷ್ಟಗಳಿರ್ತವೆ ಅನ್ನೋದನ್ನು ಹೈಲೈಟ್ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ತೂಕ ಆಗ್ತಕ್ಕಂಥವ್ರು ಏನೇನೆಲ್ಲ ಸಮಸ್ಯೆಗಳನ್ನು ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ಭಾಳ ಮೂವಿ ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ. ಮಾಲೀಕರಿಗಾಗಿ ಚಿತ್ರೀಕರಣ ಮಾಡಿರೋ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಮತ್ತು ಪ್ರೊಡ್ಯೂಸರ್ಗೂ ನಾನು ಭಾಳ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಓಕೆ, ಎಲ್ಲ ಬಂದು ನೋಡಬೇಕು ಅಂತ ತಮ್ಮ ಆಸೆ. ಅದರಲ್ಲಿ ನಮ್ಮ ಕೃಷ್ಣಪ್ಪ ಅಣ್ಣನವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಪಾತ್ರನ. ಆಮೇಲೆ ಯಾರು ನ್ಯಾಯಬೆಲೆ ಅಂಗಡಿ ಹೆಂಗಸರು ನಡೆಸ್ತಾ ಇದ್ದಾರೋ ಅವರು ಕಷ್ಟ ಸುಖ ಅನ್ನೋದನ್ನು ಇದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಚಿತ್ರತಂಡದ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲ ಪಾವಗಡದಲ್ಲಿ ಭಾಳ ಪ್ರೋತ್ಸಾಹದಿಂದ, ಉತ್ಸಾಹದಿಂದ ತಾವು ವೀಕ್ಷಣೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ. ಭಾಳ ಖುಷಿ ಆಯಿತು. ರಾಗಿಣಿಯವ್ರಿಗೂ ಹೇಳಿದ್ದೆ, ಪಾವಗಡದಲ್ಲಿ ಹಿಂಗೆ ಭಾಳ ದೊಡ್ಡ ಎಲ್ಲ ಮಾಲೀಕರೇ ಬಂದು ನೋಡ್ತಾ ಇದ್ದಾರೆ ಅಂತೇಳಿ ಅಂತ. ಅವರು ಪ್ರೀತಿಯಿಂದ ತಮ್ಮ ನೋಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಪ್ರತಿ ತಾಲೂಕು ಹೋಗೋದು ಭಾಳ ಕಷ್ಟ. ಆದರೂ ಕೂಡ ಪಾವಗಡಕ್ಕೆ ನಾನು ಬಂದೇ ಬರ್ತೀನಿ ಅಂತೇಳಿ ರಾಗಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ಬಂದೇ ಬರ್ತೀನಿ ಅಂತೇಳಿ ಕೃಷ್ಣಪ್ಪನವರು ಹೇಳಿದಾಗ ಅವ್ರ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ಮೇಲೆ ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಯಾಕಂದರೆ ರಾಗಿಣಿಯವರು ಭಾಳ ಒಂದು ಅದ್ಭುತವಾಗಿ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ತುಂಬ ಅದ್ಭುತವಾದ ಮನೋಜ್ಞವಾದ ಅಭಿನಯ ಈ ಚಿತ್ರಕ್ಕೆ ನೀಡಿದ್ದಾರೆ. ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ದೊರಕಲಿ. ತಮ್ಮೆಲ್ಲರ ಆಶೀರ್ವಾದ ತಾವೆಲ್ಲರೂ ಮಾಧ್ಯಮ ಮುಖಾಂತರ, ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವೆಲ್ಲ ಅದನ್ನು ಪ್ರಸಾರ ಮಾಡಬೇಕು. ಹಾಗೆಯೇ ಇವತ್ತು ಇಲ್ಲೇನು ಬಂದಿದ್ದೀವಿ, ನಮ್ಮ ಕೃಷ್ಣಪ್ಪನವರು ಭಾಳ ಮುಖ್ಯವಾದಂಥ ಪಾತ್ರ ಈ ಚಿತ್ರಕ್ಕೆ ವಹಿಸಿದ್ದಾರೆ. ಅವರು ಕೂಡ ಅಭಿನಯಿಸಿದ್ದಾರೆ. ಹಾಗೆಯೇ ತಾವೆಲ್ಲ ಕೊಟ್ಟಂಥ ಪ್ರೋತ್ಸಾಹ ಪ್ರೀತಿ, ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ಪ್ರೀತಿಗೆ ತಮ್ಮೆಲ್ಲ ಹೃದಯಪೂರ್ವಕ ವಂದಿಸ್ತೇನೆ. ನಮಸ್ಕಾರ. ಆಗಿರುವಂತಹ ಪ್ರತಿಯೊಬ್ಬರು ಗಣ್ಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಆಮೇಲೆ ನನ್ನ ಪ್ರೀತಿಯ ಪಾವಗಡ ಜನಕ್ಕೆ, ಎಲ್ಲ ಹೆಣ್ಮಕ್ಳಿಗೆ, ಎಲ್ಲರೂ ನನ್ನ ಪ್ರೀತಿಯ ನಮಸ್ಕಾರಗಳು. ತುಂಬ ಹೆಮ್ಮೆ ಅನಿಸುತ್ತೆ ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಿದಾಗ, ಒಂದು ಬೇರೆ ರೀತಿಯಾದ ಕತೆ ಮಾಡಿದಾಗ ಈ ಥರ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂದರೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಮಗೆ ಆ್ಯಕ್ಚುಯಲ್ ಆಗಿ ಅಫ್ಕೋರ್ಸ್ ಎಲ್ಲರಿಂದ ತುಂಬ ಒಳ್ಳೆ ರೀತಿಯಾದ ಪ್ರೀತಿ ಸಿಗ್ತಾ ಇದೆ. ಬಟ್ ನಿಮ್ಮೆಲ್ಲ ಹೆಣ್ಮಕ್ಳಿಂದ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಿಜವಾಗ್ಲೂ ನನಗಂತೂ ಫಸ್ಟ್ ಖುಷಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಹೆಣ್ಮಕ್ಳು ಮುಂದೆ ಬಂದು ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ, ಪ್ರೋತ್ಸಾಹ ಮಾಡಿದ್ರೆ ಅದನ್ನು ಎಲ್ಲರೂ ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟು ಒಳ್ಳೆ ಸ್ವೀಟ್ ಆಗಿ ರೆಡಿ ಆಗ್ಬಿಟ್ಟು ಬಂದು ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನೋಡಿದ್ದೀರಾ ಅಂದರೆ ಎಲ್ಲರೂ ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ತುಂಬ ಇಷ್ಟ ಆಯ್ತು, ತುಂಬ ಧನ್ಯವಾದ. ಆ್ಯಂಡ್ ನಾವು ಹಿಂಗೆ ಲೌಡ್ ಆಗಿದೆ. ಸೊ ತುಂಬ ಥ್ಯಾಂಕ್ ಯು. ಐ ಹೋಪ್ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ. ಆ್ಯಂಡ್ ಈ ಸಿನಿಮಾ ನಿಮ್ಮ ರಿವ್ಯೂ, ನಿಮ್ಮ ಜೆನ್ಯೂನ್ ರಿವ್ಯೂ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮದೇ ವಿಡಿಯೋಸು ಫೋನ್ಸಲ್ಲಿ ರೆಕಾರ್ಡ್ ಮಾಡಿ ನಾನು ಟ್ಯಾಗ್ ಮಾಡಿ ನಾನು ಎಲ್ರಿಗೂ ಕೊಲಾಬರೇಟಿವ್ ಆ್ಯಡ್ ಮಾಡ್ತೀನಿ.
ಸಾಕಷ್ಟು ಅದೇ ರೀತಿಯಲ್ಲಿ ರಿವ್ಯೂಸ್ ಬರ್ತಾ ಇದೆ ನಮಗೆ. ಆ್ಯಂಡ್ ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಿ. ಬೇರೆ ಬೇರೆ ಕತೆ ಆಗಿರೋದು, ಸಬ್ಜೆಕ್ಟ್ ಆಗಿರೋದು ಸಿನಿಮಾಗಳು ನಾವು ಮಾಡಿದಾಗ ನಮ್ಗೆ ಈ ಥರ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಪಾವಗಡದಲ್ಲಿ ನಿಮ್ಮೆಲ್ರಿಗೂ ನೋಡಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ತೀವಿ. ತುಂಬ ಧನ್ಯವಾದ. ತುಂಬಾ ಆಶ್ಚರ್ಯ ಆಯಿತು. ಫಸ್ಟ್ ಆಫ್ ಆಲ್ ನಾವು ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಚಾಲೆಂಜಸ್ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಆ್ಯಕ್ಟರ್ ಆಗಿ ಒಂದು ಈ ಥರ ಒಂದು ಸೋಷಲ್ ಮೆಸೇಜ್ ಕನ್ವೆ ಮಾಡುವಂಥ ಪಾತ್ರ ಸಿಕ್ಕಾಗ ಒಂದು ಚಾಲೆಂಜ್ ಥರನೂ ಒಪ್ಕೋಬೇಕು. ಅದಾದಮೇಲೆ ಇನ್ನೊಂದು ಖುಷಿ ಆಗುತ್ತೆ. ಒಂದು ಜನಕ್ಕೆ ತಲುಪಿಸುವಂಥ ಒಂದು ಕೆಲಸ ನಾವೇನು ಮಾಡಬೇಕು, ಅದೇನು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಕತೆ ಮೂಲಕ. ಯಾಕಂದರೆ ಟುಡೇ ಮೀಡಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್. ಆ್ಯಂಡ್ ಮೀಡಿಯಾ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫಿಲ್ಮ್ಸ್ ಮೂಲಕ, ಡಾಕ್ಯುಮೆಂಟ್ರೀಸ್ ಮೂಲಕ ನೀವು ತುಂಬ ತೋರಿಸ್ಬೋದು. ಅಂದರೆ ಮೆಸೇಜ್ ಈಸಿಯಾಗಿ ಕನ್ವೆ ಆಗುತ್ತೆ, ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಒಂದು ಸ್ಮಾಲ್ ಎಫರ್ಟ್ ಹಾಕಿದ್ವಿ. ಈ ಮಟ್ಟಕ್ಕೆ ಯಶಸ್ವಿ ಮಟ್ಟಕ್ಕೆ ಪ್ರೀತಿ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದು ಆಗಿದೆ. ತುಂಬಾ ಖುಷಿ ವಿಷಯ ಸರ್. ಒಳ್ಳೆ ಮನಸ್ಸಿಂದ ಯಾವತ್ತೂ ದೇವರು ಹತ್ರ ಏನಾದರೂ ಕೇಳಿದ್ರೆ ಹಾಗೆ ಆಗುತ್ತೆ. ನಾವು ಮನಸ್ಸು ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನನ್ನ ಪ್ರಕಾರ ದೇವ್ರ ಭಕ್ತಿ ಏನಂದರೆ, ನನ್ನ ಪ್ರಕಾರ ನಾನು ಹೇಳ್ತೀನಿ, ಇಟ್ ಈಸ್ ನಾಟ್ ನೀವು ಒಂದು ದೇವಸ್ಥಾನ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋದು. ಆ ದೇವರನ್ನ ಎಲ್ಲಿದ್ರೂ, ಎಲ್ಲಿ ಕೂತ್ಕೊಂಡ್ರು, ನಿಂತ್ಕೊಂಡ್ರೆ ಒಳ್ಳೆ ಮನಸ್ಸಿಂದ ನಿಂತ್ಕೊಂಡ್ರೆ ಹೇಳೇ ಕೇಳ್ತಾರೆ. ಮೇಡಮ್, ಈಗ ನ್ಯಾಯಬೆಲೆ ಅಂದಿದ್ದೀರಾ, ನಿಜ ಜೀವನದಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತಂತೀರಾ? ಸಮಸ್ಯೆಗಳನ್ನ ಒಂದು ಹಂತವಾಗಿ ಬಗೆಹರಿಯುತ್ತಾ? ಸರ್, ನನಗೇನು ಅನಿಸುತ್ತೆ, ನಾವು ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಬುದ್ಧಿಯಲ್ಲಿ ಅಥವಾ ರೀತಿಯಲ್ಲಿ ಅಥವಾ ಮನಸ್ಸಲ್ಲಿ ಒಂದು ಮಾಡೋಕ್ಕೆ ಹೋದ್ರೆ ಅದು ಯಾವುದಾಗಲ್ಲ. ನಾವು ಏನಾದರೂ ನಮ್ಮ ಮನಸ್ಸಕ್ಕೆ ಸರಿ ಅನಿಸಿಲ್ಲ, ತಪ್ಪು ಅನಿಸಿದೆಯಾ, ಅದನ್ನು ನಾವು ಮಾತಾಡಬೇಕು, ಅದನ್ನು ಆಚೆ ತರಬೇಕು, ಅದನ್ನು ತಿಳಿಸ್ಬೇಕು. ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಬೇಕು. ಸೊ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಅದಾದಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ನಮ್ಮ ಕೆಪಾಸಿಟಿಯಲ್ಲಿ ಎಷ್ಟಿದೆ ಅಷ್ಟು ನಾವು ಮಾಡ್ಬೋದು. ಅದಾದಮೇಲೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಆ ಕಾಸ್ ಮೇಲೆ, ಆ ಒಂದು ಕಷ್ಟದ ಮೇಲೆ ನಿಂತ್ಕೋತೀರಾ, ಫೈಟ್ ಮಾಡ್ತೀರಾ, ಅದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗುತ್ತೆ. ಸೊ ನಾವು ಎಂಡ್ ರಿಸಲ್ಟ್ ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಮಾಡ್ಬೋದು, ನಮ್ಗೆ ಕ್ಷಮ ಮಾಡ್ಬೋದು, ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಪುಷ್ ಮಾಡ್ಬೋದು ಅಂತ. ಮೇಡಮ್, ಕರೆದಿರ ನೋಡಲಿಕ್ಕೆ ಸರ್, ಸಾಕಷ್ಟು ಸೀನಿಯರ್ ಲೀಡರ್ಸ್ ನೋಡಿದ್ದಾರೆ ಸಿನಿಮಾನ. ಆಮೇಲೆ ಇನ್ನೂ ಸಾಕಷ್ಟು ಹೌದು ಸಿದ್ದರಾಮಯ್ಯ ಸರ್ ನಮ್ಮ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ, ಟಿ.ಕೆ. ಸರ್ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ. ಆಮೇಲೆ ಹೋಮ್ ಮಿನಿಸ್ಟರ್ ಸರ್ ವಿಶಸ್ ಕೊಟ್ಟರು. ಸೊ ಎಲ್ಲರೂ ಸ್ಲೋ ಆಗಿ ಅವ್ರಿಗೆ ಕತೆ ಬಗ್ಗೆ ಗೊತ್ತಾದಾಗ, ಈ ಸಿನಿಮಾ ಬಗ್ಗೆ ಗೊತ್ತಾದಾಗ ಎಲ್ಲರೂ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ. ಆಮೇಲೆ ಆದಷ್ಟು ಈ ವಾರದಲ್ಲಿ ಐ ಥಿಂಕ್ ವಿಲ್ ಬಿ ಕೀಪಿಂಗ್ ಅ ಸ್ಪೆಷಲ್ ಸ್ಕ್ರೀನಿಂಗ್ ಆಲ್ಸೋ ಫಾರ್ ಅ ಲಾಟ್ ಆಫ್ ಪೀಪಲ್. ಎಷ್ಟು ಜನ ನೋಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಈ ಒಂದು ವಿಷಯ ನಾವೇನು ಹೇಳಕ್ ಹೊಟ್ಟಿದ್ದೀವಿ ಅದು ಆಚೆ ಬರುತ್ತೆ ಅಂತ. ಈಗ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬೆಂಬಲ ಕೊಟ್ಟವ್ರೆ, ರೈತರಿಗೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟ್ರೋಲ್ ಆಗ್ತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನನ್ನ ಬಗ್ಗೆ ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಸೊ ಏನಂದರೆ, ನನ್ನ ಬಗ್ಗೆ ಗೊತ್ತಿದೆ ಅಂದರೆ ಎಲ್ರಿಗೂ ಗೊತ್ತಿದೆ ಅಂದರೆ ಯಾವುದು ಒಳ್ಳೆ ಕೆಲಸಕ್ಕಾಗಲಿ, ಯಾವುದೋ ಒಂದು ಕಾಸಕ್ಕಾಗಲಿ, ಯಾವುದೋ ಒಂದು ಹೋರಾಟಕ್ಕಾಗಲಿ ನನಗೆ ಸರಿ ಅನ್ಸಿದ್ರೆ ನಾನು ಯಾವತ್ತೂ ಇರ್ತೀನಿ. ಸಡನ್ನಾಗಿ ಬಂದು ನೀವು ಅಟ್ಯಾಕ್ ಮಾಡಿದ್ರೆ ಆರ್ಟಿಸ್ಟ್ನ ತುಂಬ ತಪ್ಪು. ಆಮೇಲೆ ಸಡನ್ನಾಗಿ ನೀವು ಬಂದು ಕೇಳಿದ್ರೆ ಏನೇನೋ, ಆಮೇಲೆ ಸಡನ್ನಾಗಿ ಒಂದು ಪ್ರಾಡಜಿ ಈ ಥರ ಕಾಂಟ್ರವರ್ಸಿ ಥರ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಟ್ರೋಲ್ಗೋಸ್ಕರ ಮಾಡ್ತೀರಾ ಅಂದರೆ ನಿಮ್ಮ ಜರ್ನಲಿಸ್ಟು ಇಲ್ಲ, ನಿಮ್ಮ ಮೀಡಿಯಾದವರು ಇಲ್ಲ. ಸುಮ್ಮನೆ ಕಾಂಟ್ರವರ್ಸೀಸ್ ಮಾಡಬೇಕು ಅಂದರೆ ಎಲ್ಲರೂ ಮಾಡ್ಬೋದು. ಬಟ್ ಅದಕ್ಕಂತ ನೀವು ಒಂದು ವಿಷಯವಾಗಿ ಓಡಾಡ್ತೀರಾ ಅಂದರೆ, ಕರೆಕ್ಟ್ ಕ್ವಶನ್ಸ್ ಕೇಳ್ತೀರಾ, ನಾವು ಎಲ್ಲರೂ ಪರವಾಗಿ ನಿಂತ್ಕೋತೀವಿ. ಆ್ಯಂಡ್ ಎಲ್ಲರೂ ಗೊತ್ತಿದೆ ನಾನು ಯಾವತ್ತೂ ರೈತರ ಪರವಾಗಿ ನಿಂತ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ಒಂದು ವಿಷಯ ಬಂತ ಒಂದು ವಿಷಯ ಹೋಯ್ತಂತ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಏನೋ ನಾನ್ಸೆನ್ಸ್ ಆಗಿ ಸುಮ್ಮನೆ ಮಾಡೋಕ್ಕೆ ಹೋದರೆ ನಾವು ಇಗ್ನೋರ್ ಮಾಡ್ತೀವಿ ಅಂಥದ್ದನ್ನು. ಐ ಆಲ್ಸೋ ಎಲ್ಲರೂ ಗೊತ್ತು ನಾನು ನಿಜವಾಗಿ ಕನ್ನಡತಿ ಅಂತ. ಯಾವುದೋ ಒಂದು ವಿಷಯ ಬಂದಾಗ ಕನ್ನಡಕ್ಕೋಸ್ಕರ ಒಂದು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟು ತಗೊಂಡು ನಾವು ರೈತರ ಪರವಾಗಿ ನಿಂತ್ಕೊಳ್ಳಲ್ಲ ಅಂತ ಏನೂ ಇಲ್ಲ ಆ ಥರ. ಬಟ್ ಈ ಒಂದು ಆನರೇಬಲ್ ಕೋರ್ಟ್ ಹ್ಯಾಸ್ ಗಿವನ್ ಅ ಜಜ್ಮೆಂಟ್, ಅದನ್ನು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ಅಷ್ಟೇ ಆಗ್ತಿರೋದು. ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಅನ್ ಇಶ್ಯೂ ಅಂಡ್ ಲೆಟ್ಸ್ ನಾಟ್ ಟ್ರೈ ಅಂಡ್ ಕ್ರಿಯೇಟ್ ಅ ಕಾಂಟ್ರವರ್ಸಿ ಅರೌಂಡ್ ಇಟ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಅಧ್ಯಕ್ಷರಾದಂಥ ನಾಗರಾಜು ಅವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇವರು ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು. ಮಾಧ್ಯಮ ಮಿತ್ರರೇ, ಇವತ್ತು ರಾಜ್ಯದಲ್ಲಿ ಯಾವ ಸ್ಥಿತಿ ಇದೆ ಅಂತ ಅಂದರೆ ಮಾಲೀಕರಿಗೆ ನಿಮಗೆಲ್ಲ ಗೊತ್ತಿರಬೇಕು. ಅದಕ್ಕೋಸ್ಕರ ರಾಗಿಣಿಯವರು ಅಲ್ಲಿ ಸ್ಟ್ರೈಕ್ ಮಾಡಿ
ಮುಖ್ಯಮಂತ್ರಿಯವರೇ ಬಂದು ಅಲ್ಲಿ ಕುತ್ಕೊಂಡು ಮಾಲೀಕರ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳಿದ್ರು ಚಿತ್ರದಲ್ಲಿ. ಅದೇ ರೀತಿ ನಮ್ಮದು ಇದೆ. ಅದರಿಂದ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಮಾಲೀಕರಿಗೆ. ಆ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಆಹಾರ ಸಚಿವರನ್ನ ನಾಳೆ ಭೇಟಿ ಮಾಡಲಿಕ್ಕೆ ನಾನು ಸಭೆನೂ ಕರೆದಿದ್ದೆ, ತುರ್ತು ಸಭೆನೂ. ಯಾಕೆಂದರೆ ನಿನ್ನೆ ಸರ್ಕಾರ 20 ಜನ ಮಂತ್ರಿಯವರ ಹೊಸದಾಗಿ ತಗೊಂಡಿದ್ದಾರೆ. ಇಲಾಖೆ ಯಾರ್ಯಾರು ಹೋಗ್ತದೆ ಅಂತ ಇನ್ನೂ ಗೊತ್ತಿಲ್ಲ. ಇವತ್ತು ಸಾಯಂಕಾಲ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆ ಏನೇ ಇದ್ರೂ ನೀವು 20 ಗಂಟೆ ನಾನು ಫೋನ್ ಮಾಡ್ಬೋದು. 20 ಗಂಟೆ ನಿಮ್ಮ ಸೇವೆ ಮಾಡ್ತಾ ಇದ್ದೆ ನಾನು. ನೀವು ಬನ್ನಿ, ಈ ಚಲನಚಿತ್ರನ ಮತ್ತೊಮ್ಮೆ ನೀವು ನೋಡಿ, ಸಿನಿಮಾಕ್ಕೆ ಬಂದು ನೋಡೋವಂಥ ಇದನ್ನು ನೀವೆಲ್ಲರಿಗೂ ನಿಮ್ಮ ಕುಟುಂಬದವ್ರಿಗೆ ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು. ನೀವೇ ಪ್ರಚಾರ ಕೊಡಬೇಕು. ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ನಮ್ಮ ನಾಗರಾಜು ಅವರು ಇಡೀ ರಾಜ್ಯದಲ್ಲಿ ಒಂದು ಸ್ವಲ್ಪ VSSN ನಮ್ಮ ಅಂಗಡಿ ಮಾಲೀಕರಲ್ಲ, ಪ್ರಾಧಿಕಾರದ VSSN ಕಾರ್ಯದರ್ಶಿಯವರಾದರೂ ಅವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಪಾವಗಡ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ಅನ್ನೋ ವಿಚಾರ. ನಮಗೆ ಯಾವುದೇ ರಾತ್ರಿ 10 ಗಂಟೆ ಫೋನ್ ಮಾಡಲಿ, ಅವರೇ ಯಾವಾಗಲಾದ್ರೂ ರಾತ್ರಿ 10 ಗಂಟೆ ಫೋನ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ. ಈ ಸಮಸ್ಯೆಗಳ ಮಾಲೀಕರ ಸಮಸ್ಯೆ ಏನಾಗ್ತದೆ ಅಂದರೆ ಅದೆಲ್ಲ ನಿವಾರಣೆ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ಕೇಂದ್ರದಾಗಲಿ ರಾಜ್ಯದಾಗಲಿ ನಾವು ಹೋರಾಟ ಮಾಡ್ತೀವಿ, ನಿಮಗೆ ಸಹಕರಿಸ್ತೀವಿ. ಈ ಸಿನಿಮಾನ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ನೋಡಬೇಕು. ನಿಮ್ಮ ಕುಟುಂಬಕ್ಕೆ ಹಂಗೆ ಒಂದ್ಸರಿ ನೀವು ಈಗ ಟಿವಿನಲ್ಲಿ ಹೇಳಿದ್ರಿ ಚೆನ್ನಾಗಿದೆ ಫಿಲಮು, ನೋಡ್ಬೋದು, ಇನ್ನೂ ಒಂದ್ಸರಿ ನೋಡ್ಬೋದು ಅಂತ. ಅದೇ ರೀತಿ ಅನೌನ್ಸ್ ಮಾಡಿ ನೀವು ಕಾರ್ಡ್ದಾರರಿಗೆ, ಅವರೇ ಬಂದು ನೋಡ್ತಾರೆ. ಆಮೇಲೆ ಇನ್ನೂ ಚೆನ್ನಾಗೆ ನೆಕ್ಸ್ಟು ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಇಡೀ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೊಂಕು ಮಾತಾಡಿಲ್ಲ. ಎಲ್ಲ ಫಿಲಮ್ನಲ್ಲಿ ಕೊಂಕು ಮಾತಾಡೋರು ಜಾಸ್ತಿ ಇರ್ತಾರೆ. ಆದರೆ ನಮ್ಮ ಫಿಲಮ್ ನೋಡಿದಂಥ ವೀಕ್ಷಕರು ಕೊಂಕು ಮಾತಾಡೋಣ ಇಲ್ಲಿವರೆಗೆ ಹಾಡಿಲ್ಲ. ತುಂಬ ಚೆನ್ನಾಗಿದೆ, ನನಗೂ ಸಮಾಧಾನ ಆಗಿದೆ. ನಾನು ಹೊಸಬಾದರೂ ಇಷ್ಟೊಂದು ಪಾತ್ರ ಮಾಡಿಸ್ಬಿಟ್ಟಿದೆ ಅನುಷ್ಠಾನ, ಆದ್ರೂ ನನಗೆ ಖುಷಿ ಆಯಿತು. ಅದರಿಂದ ಮತ್ತೊಮ್ಮೆ ನಾನು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಮಾಡ್ಕೊಂಡಿದ್ದೀನಿ. ಆ ವಿಚಾರ ಇಲ್ಲಿ ಹೇಳಲ್ಲ, ಮತ್ತೊಮ್ಮೆ ಬರ್ತೀನಿ ಅರ್ಕೆ ತೀರ್ಸೋಕ್ಕೆ. ದಯಮಾಡಿ ಸುತ್ತಲಿನ ಜನರಿಗೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ವಹಿಸ್ಕೊಂಡಿದ್ದೆ ಅಧ್ಯಕ್ಷ 2021ರಲ್ಲಿ. ಇದೀಗ 5 ವರ್ಷ ಆಯಿತು. 5 ವರ್ಷವಾಗಿ ಸತತವಾಗಿ ನಾನು ಮಾಲೀಕರ ಪರವಾಗಿ ಶ್ರಮಿಸ್ತಾ ಇದ್ದೀನಿ. ಮಾಲೀಕರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಮಾಲೀಕರಿಗೆ ತೊಂದರೆ ಆಗ್ಬೋದು, ಯಾವುದೇ ಅಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಬೇರೆ ತೊಂದರೆ ಆಗದ ರೀತಿಯಲ್ಲಿ ನಾನು ಇದುವರೆಗೂ ಗಮನ ಹರಿಸ್ಕೊಂಡು ಬಂದಿದ್ದೀನಿ. ಯಾವುದೇ ಮಾಲೀಕರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ ನಾನು ಅವರಿಗೆ ಸ್ಪಂದಿಸಿದ್ದೀನಿ. ನನ್ನ ಕೈಲೇ ಆಗದೇ ಇದ್ದ ಸಂದರ್ಭದಲ್ಲಿ ನಾನು ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಅವರು ಕೂಡ ನನಗೆ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಕೂಡ ಅವರು ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿ ಪ್ರತಿ ದಿನವೂ ಕೂಡ ನನಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನನ್ನ ಏನು ತಾಲೂಕಿನ ಮಾಲೀಕರಿಗೆ ಯಾವುದೇ ಕಷ್ಟಗಳು ಬರಬಾರ್ದು, ನೋವು ಬರಬಾರ್ದು ಅನ್ನೋ ರೀತಿಯಲ್ಲಿ ನಾನು ಶ್ರಮ ವಹಿಸಿ, ನಾನು ಮತ್ತು ನನ್ನ ಆತ್ಮೀಯರಾದ ರಾಮಕೃಷ್ಣಪುರ ಕಾರ್ಯದರ್ಶಿಯವರು ಇಬ್ಬರು ಜೊತೆಗೂಡಿ ಹಗಲು ರಾತ್ರಿ ನಾವು ಶ್ರಮಿಸ್ತಾ ಇದ್ದೀವಿ. ಆರ್ಥಿಕವಾಗಿ ಕೂಡ ನಾವು ಯಾರನ್ನು ಕೂಡ ಒತ್ತಾಯ ಮಾಡದೆ ಅವ್ರು ಏನು ನೀಡ್ತಾರೆ ಅಷ್ಟರೊಳಗೆ ನಾವು ಸಹಕಾರ ತಗೊಂಡು ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ತುಂಬ ಹೆಮ್ಮೆ ಇದೆ. ನಾನು ಇದೊಂದು ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಪಡಿತರ ವಿತರಣೆಯಲ್ಲಿ ನಾನು ಅವ್ರ ಮಾಲೀಕರಿಗೆ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಪಡಿತರಿಗೆ ತೊಂದರೆ ಮಾಡಬಾರ್ದು, ಅವರಿಗೆ ಅನುಕೂಲ ಮಾಡಬೇಕು. ಅವರಿಂದ ನಮಗೆ ಅನ್ನ ತಿಂತಾ ಇದ್ದೀವಿ. ಯಾಕಂದರೆ ನಾವು ಆಹಾರ ಧಾನ್ಯ ವಿತರಣೆ ಮಾಡಿದರೆ ಮಾತ್ರನೇ ನಮಗೆ ಕಮಿಷನ್ ಬರೋದು, ಇಲ್ಲ ಅಂದರೆ ನಮಗೆ ಕಮಿಷನ್ ಬರಲ್ಲ. ನಾವು ತಂದು ಗೋಡನಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಮಿಷನ್ ಕೊಡೋದಿಲ್ಲ. ನಾನು ಅಧ್ಯಕ್ಷರಾದ ಮೇಲೆ ಏನು 24 ರೂಪಾಯಿ ಇತ್ತು, ಆ ಕಮಿಷನನ್ನು ಇವತ್ತು 150 ರೂಪಾಯಿವರೆಗೂ ರಾಜ್ಯಾಧ್ಯಕ್ಷ ಜೊತೆಗೂಡಿ ಹೋರಾಟವನ್ನು ಮಾಡಿ ರಾಜ್ಯದ ಮುಖಾಂತರ ತಾಲೂಕಿನ ಮುಖಾಂತರ ನಾನು ಅವರಿಗೆ ಸಹಕಾರವನ್ನು ಕೊಟ್ಕೊಂಡು ನಮಗೆ 150 ರೂಪಾಯಿ ಇದುವರೆಗೂ ಕಮಿಷನ್ ಬಿಡುಗಡೆ ಮಾಡಿಸಿದ್ದಾರೆ. ಆಮೇಲೆ ನಾನು ಮುಂದೆ ಕೂಡ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಈಗೇನು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಯವರು ಬಾಗಿಲು ತೆಗಿಬೇಕು ಅಂತೇಳಿ ಸರ್ಕಾರ ಒಂದು ಆದೇಶ ಮಾಡಿದೆ. ಅದನ್ನು ದಯಮಾಡಿ ನಾಳೆ ಏನು ಕಾರ್ಯಕ್ರಮ ಸಭೆಯನ್ನು ಕರೆದಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಆ ಒಂದು ಆದೇಶವನ್ನು ಹಿಂಪಡಿಸ್ಬೇಕು ಅಂತೇಳಿ. ಯಾಕೆಂದ್ರೆ ಮಾಲೀಕರಿಗೂ ಕೂಡ ಎಷ್ಟೋ ಜನಕ್ಕೆ ಶುಗರ್ ಇದ್ದಾವೆ, BP ಇದ್ದಾವೆ. ಬೆಳಿಗ್ಗೆ 6 ಗಂಟೆಗೆ ಬಂದವರು ಬಾಗಿಲು ತೆಗೆಯೋದು ಕಷ್ಟ ಆಗುತ್ತೆ. ಆಮೇಲೆ ಹಳ್ಳಿ ಗಾಡಿಗಳು 6 ಗಂಟೆಗೆ ಯಾರು ಜನರು ಬರೋದು ಕಷ್ಟ ಐತೆ. ಏನೋ ಟೌನಲ್ಲಿ ಸ್ವಲ್ಪ ಜನ ಬಂದರೂ ಬರ್ಬೋದು, ಆದರೆ ಹಳ್ಳಿಗಳಲ್ಲಿ ಕಷ್ಟ ಇದೆ. ಅವರು ಕೂಡ ಮನೆ ಕೆಲಸಗಳನ್ನು ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆ ಬರೋ ಕಷ್ಟ ಇದೆ. ಅದರಿಂದ ದಯವಿಟ್ಟು ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಗೆ ಏನು ಪ್ರತಿ ತಿಂಗಳ ಕಮಿಷನ್ ಬರೋದು, ಇದುವರೆಗೂ 4 ತಿಂಗಳ ಕಮಿಷನ್ ಬಂದಿಲ್ಲ ನಮಗೆ. 4 ತಿಂಗಳ ಕಮಿಷನ್ ಬಂದರೆ ಅಂಗಡಿ ನಡೆಸೋದು ಹೇಗೆ, ಕಷ್ಟ ಆಗುತ್ತೆ. ಈಗಾಗಲೇ ಮೇಡಮ್ ಅವರು ಫಿಲಮಲ್ಲಿ ಹೇಳಿದ್ದಾರೆ ಅಂಗಡಿ ಮಾಲೀಕರ ಕಷ್ಟ ಏನು ಅಂತ. ಅದೇ ರೀತಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನಮಗೆ ಕಮಿಷನ್ನು. ಆಮೇಲೆ ಗೋಡೌನಿಂದ ತೂಕ ಭಾಳಷ್ಟು ಕಡಿಮೆ ಕೊಡ್ತಾರೆ. ಆ ಗೋಡೌನಿಂದ ತೂಕ ಕಡಿಮೆ ಬರೋದ್ರಿಂದ ನಮಗೆ ಸರಿ ಮಾಡಿಸ್ಕೊಡ್ಬೇಕು. ಆಮೇಲೆ ನಮಗೆ ಕಮಿಷನ್ ಸರಿಯಾದ ರೀತಿ ಬರ್ತಾ ಇಲ್ಲ. ಆಮೇಲೆ ಏನು ಇನ್ ಟೈಮ್ಗೆ DBT ಮುಖಾಂತರ ನಮಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ನಾನು ಸಾಕಷ್ಟು ಸರಿ ಮನವಿ ಕೂಡ ಮಾಡಿದ್ದೀನಿ.
EKYC ಹಣ 8 ವರ್ಷ ಆಗಿದೆ. ನಾವು ಎಲ್ಲ ಪ್ರತಿಯೊಂದು ಕಾರ್ಡ್ದಾರಿಗೂ ಮನೆಗೂ ನಾವು ಅಂಗಡಿಯಲ್ಲಿ ಕೂತ್ಕೊಂಡು EKYC ಮಾಡಿಸಿದ್ದೀವಿ. 8 ವರ್ಷ ಆಯಿತು, ಆ ಹಣ ಇದುವರೆಗೂ ಬಂದಿಲ್ಲ. ಅದನ್ನು ಕೂಡ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ, ಅದನ್ನು ಕೂಡ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಅಧ್ಯಕ್ಷರಲ್ಲಿ ತುಂಬ ಮನವಿಯನ್ನು ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುಳ್ಳು ಹೇಳಲ್ಲ. ಈ ಒಂದು ವಾರ 15 ದಿವಸದಲ್ಲಿ ನೇರವಾಗಿ ನಿಮ್ಮ ಖಾತೆಗೆ ಬರುವಂತ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ಕಮಿಷನ್ ಇನ್ ಮುಂದಕ್ಕೆ ಯಾವುದೇ DD ಆಫೀಸ್ಗೆ ಹೋಗಂಗಿಲ್ಲ, ತಾಲೂಕು ಆಫೀಸ್ಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. K2 ಇಂತ ನೇರವಾಗಿ ನಿಮ್ಮ ಮಾಲೀಕರ ಖಾತೆಗೆ ಬರುವಂತದ್ದು ಕೆಲಸ ಮಾಡ್ಕೊಡ್ತಾರೆ. ಮತ್ತೆ 6 ರಿಂದ 10 ಗಂಟೆ ಅಂತ ಅಂದಂತ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿದ್ದು. ಈಗಾಗಲೇ ಅಡ್ವೊಕೇಟ್ ಹತ್ರ ಮಾತಾಡ್ತಾ ಬಂದಿದ್ದೀನಿ. ನಮ್ಮ ಸ್ನೇಹಿತರಾದಂಥ ರವಿ ಅವರು ಎಲ್ಲ ಇಲ್ಲೇ ಇದ್ದಾರೆ. ರವಿ ಅವರು ಮತ್ತೆ ಇವರೆಲ್ಲ ನನ್ನ ಜೊತೆ ಇದ್ರು. ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ನಾಳೆ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ನಲ್ಲಿ ಫೈನಲ್ ಮಾಡಿ ನಿಮ್ಗೆ ಎಲ್ಲಾ ಕೆಲಸನ ಒಂದ್ಗೂಡಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರುವಂತ ಕೆಲಸ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ್ದು. ಈಗ ನಮ್ಮ ರವಿ ಅವರು ಇಲ್ಲೇ ಇದ್ದಾರೆ ನೋಡಿ. ನಾವು ಕಾರಲ್ಲಿ ಬರ್ಬೇಕಾದ್ರೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಫೋನ್ ಮಾಡಿದೆ ನಾನು. ಅವ್ರು ಹೇಳಿದ್ರು ಇಡೀ ದೇಶದ ಇದು ಅಂತ. ನಾಳೆ ಕೋರ್ಟ್ಗೆ ಹೋಗ್ತಾ ಇದೀನಿ. ಯಾರ ಹತ್ರನೂ ಒತ್ತಡ ಮಾಡಿ ದುಡ್ಡು ತಗೊಳ್ಳಲ್ಲ, ಒಂದು ತಗೊಳ್ಳಬಾರ್ದು. ನೀವೇನಾರ ಕಮಿಷನ್ ಕಡಿಮೆ ಆಯಿತು ಅಂದರೆ ನಮ್ಮ ಸಂಘ ಇದೆ, ಸಂಘದ ಮುಖಾಂತರ ಹೋರಾಟ ಮಾಡಿ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ ತಗೊಳ್ಳೋದು. ಈಗ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ 10 kg ಅಕ್ಕಿಯ. ಅದು ನಮ್ಮ ಶಕ್ತಿ, ಸಂಘದ ಶಕ್ತಿ. ಕರ್ನಾಟಕ ರಾಜ್ಯದಲ್ಲಿ 10 kg ಅಕ್ಕಿ ಕೊಡಿಸ್ತಾ ಇದ್ದೀವಿ 1.5 ವರ್ಷದಿಂದ. ಇದು ಮಾಡಿಕೊಡ್ತೀವಿ. ಯಾರು ದುಡ್ಡು ತಗೊಳಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ತೂಕನ ಮಾಲೀಕರು ಕೊಡಿ, ಕಾರ್ಡ್ದಾರರು ಕೊಡಿ, ಕಾರ್ಡ್ದಾರರಿಗೆ ತೊಂದರೆ ಕೊಡಬೇಡಿ. ಅದು ದೇವರು ನಮ್ಮನ್ನು ಕಾಪಾತಾಡೋದು. ಅದರಿಂದ ನಾವು ನಿಮ್ಮ ಇದನ್ನ ಸಮಸ್ಯೆ ಏನೇ ಬಂದರೂ ನಿರ್ವಹಣೆ ಮಾಡಿಕೊಡ್ತೀವಿ. ನಮ್ಮ ಸಿನಿಮಾ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿದೆ. ಹಳ್ಳಿಯಲ್ಲಿ ನಡೀತಕ್ಕಂಥ ಸನ್ನಿವೇಶನೇ ಇದು. ನಮ್ಮ ಸಾರ್ವಜನಿಕರು ಏನಂದರೆ ಎಲ್ಲ ಸೌಲಭ್ಯ ಸರ್ಕಾರದಿಂದ ಪಡ್ಕೊತಾರೆ ಮತ್ತು ಸರ್ಕಾರನೇ ಘೋಷಣೆ ಮಾಡ್ತಾರೆ. ಅದನ್ನು ಯಾವ ರೀತಿ ನಾವು ಬಳಸ್ಕೋಬೇಕು, ಬರೀ ಸೊಸೈಟಿನವ್ರಿಗೆ ಇರಬಾರ್ದು. ಅದು ಜವಾಬ್ದಾರಿ ಸಾರ್ವಜನಿಕರಿಗೆ ಇರಬೇಕು. ಅದು ಫಲಾನುಭವಿಗಳು ಯಾರಿರ್ತಾರೆ ಅದನ್ನು ಮಾತ್ರ ಉಪಯೋಗಿಸ್ಕೋಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಅರ್ಕೋಬೇಕು. ವರಲಕ್ಷ್ಮಿ ಅಂದರೆ ಸರ್ಕಾರದಿಂದ ಎಲ್ಲ ಫ್ರೀ ಸೌಲಭ್ಯ ಬೇಕು. ಮಕ್ಕಳ ಸರ್ಕಾರಿ ಶಾಲೆಗೆ ಸೇರ್ಸೋದು ಬೇಕಿಲ್ಲ. ನಮ್ಮಲ್ಲೇ ತಪ್ಪಿದೆ ಅದು. ಚೆನ್ನಾಗಿ ತೆಗೆದಿದ್ದಾರೆ. ಫ್ಯಾಮಿಲಿ ಟೈಪ್ ತೆಗೆದಿದ್ದಾರೆ. ನ್ಯಾಯಬೆಲೆ ಅಂಗಡಿ ಏನು ಕಷ್ಟ ಅಂತಲೂ ಸಹ ಇದ್ದಾರೆ. ಬಡವರೇ ನ್ಯಾಯಬೆಲೆ ಅಂಗಡಿ ಮಾಡ್ತಾ ಇರ್ತಾರೆ. ಅದನ್ನು ಜನಕ್ಕೆ ಗೊತ್ತಾಗಲ್ಲ. ಬಡವ್ರದ್ದು ಕೊನೆಗೆ ಈ ಆರೋಗ್ಯಕ್ಕೆ ಸುತ್ತಾದರೂ ಅವ್ರು ತೋರಿಸೋಷ್ಟು ಕೆಪಾಸಿಟಿ ಇರಲ್ಲ ಅಂತ ಇದನ್ನು ಭಾಳ ಎತ್ತು ತೋರಿಸಿದ್ದಾರೆ. ಜನಕ್ಕೆ ಇದು ಗೊತ್ತಾಗಬೇಕಾದ್ರೆ ಯಾರು ಈ ಪಿಕ್ಚರ್ ನೋಡ್ತಾರೆ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮ ಹೆಸರು ಸರ್? ಅಶ್ವತ್ಥಪ್ಪ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.